ಹಾಯ್ ಫ್ರೆಂಡ್ಸ್, ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಫ್ರೆಂಡ್ಸ್, ಇದು ನ್ಯೂ ಇಯರ್ ಫಸ್ಟ್ ಡೇ ಅಂದರೆ ಜಾನ್ ಫಸ್ಟ್ ಡೇ ವಿಡಿಯೋ ಅಂತ. ನನಗೆ ಫುಲ್ ಡೇ ವಿಡಿಯೋನ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನಗೆ ಹುಷಾರಿಲ್ಲ. ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ಈ ವರ್ಷ ನ್ಯೂ ಇಯರ್ಗೆ ಕೇಕ್ ಕಟಿಂಗ್ ಸಹನೂ ಈವ್ನಿಂಗ್ 6 o'clock ಮೇಲೆ ಮಾಡಬೇಕಾಯಿತು. ನನಗೂ ಹುಷಾರಿರಲಿಲ್ಲ, ಪ್ಲಸ್ ನಮ್ಮ ಯಜಮಾನ್ರು ಸಹನೂ ಇವತ್ತು ಬ್ಯುಸಿ ಇದ್ದರು. ಆಚೆ ಹೋಗಿದ್ದ ಕಾರಣದಿಂದ ಅವ್ರು ಬಂದಿದ್ದೇ ಲೇಟ್ ಆಯಿತು. ಸೊ ನಾವು ಕೇಕ್ ಕಟಿಂಗ್ ಸಹನೂ ಈವ್ನಿಂಗೇ ಇಟ್ಕೊಂಡ್ವಿ. ಅವ್ರು ಬರ್ತಾ ಕೇಕ್ ತಗೊಂಬಂದರು. ಹೇಗೂ ಲೇಟ್ ಆಗೋಯ್ತು. ಈ ವರ್ಷ ಕೇಕ್ ಕಟಿಂಗ್ ಮಾಡೋದು ಬೇಡ ಬಿಡು ಅಂದರೆ ಶಿವಾಂಶ್ ಕೇಳಲಿಲ್ಲ, ಕೇಕ್ ಕಟ್ ಮಾಡಲೇಬೇಕು ಅಂದ. ಸೊ ಈವ್ನಿಂಗ್ ಆಗಿರೋದ್ರಿಂದ ಮನೆಯಲ್ಲಿ ಲೈಟಿಂಗ್ ಅಷ್ಟು ಚೆನ್ನಾಗಿರಲಿಲ್ಲ. ಎಷ್ಟೇ ಲೈಟ್ಸ್ ಹಾಕಿದ್ರೂ ವಿಡಿಯೋ ಅಷ್ಟು ಕ್ಲಾರಿಟಿಯಾಗಿ ಬರ್ತಾ ಇರಲಿಲ್ಲ. ಸೊ ಟೆರಸ್ ಮೇಲೇ ಕೇಕ್ ಕಟ್ ಮಾಡಿಸ್ಬಿಟ್ಟು ಅವನ್ನ ಖುಷಿ ಪಡಿಸಿದ್ವಿ. ಶಿವಾಂಶ್ ಕೇಕ್ ತಿನ್ನೋದೇ ಇಲ್ಲ. ಕೇಕ್ ಮೇಲೆ ಇರುವಂತಹ ಕ್ರೀಮ್ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಬಿಟ್ಬಿಡ್ತಾನೆ. ಅವನಿಗೆ ಕಟ್ ಮಾಡೋಕ್ಕೆ ಇಷ್ಟ ಅಷ್ಟೇ ಬಿಟ್ಟರೆ ಕೇಕ್ ತಿನ್ನೋಕ್ಕೆ ಅವ್ನಿಗೆ ಇಷ್ಟ ಇರೋದಿಲ್ಲ. ನಮ್ಮ ಮನೆಯಲ್ಲಿ ನಾನು ಮತ್ತು ನನ್ನ ಮಗ ಶಿವಾಂಶ್ ಸ್ವೀಟ್ ಅನ್ನೋದು ಸ್ವಲ್ಪನೂ ಟೇಸ್ಟ್ ಮಾಡಲ್ಲ. ನಮ್ಗೆ ಅದೇನೋ ಇಷ್ಟನೇ ಇರಲ್ಲ ಫ್ರೆಂಡ್ಸ್. ಜ್ವರ ಮತ್ತು ಸ್ವಲ್ಪ ಥ್ರೋಟ್ ಪೇನ್ ಜಾಸ್ತಿ ಇರೋದ್ರಿಂದ ಮಾರ್ನಿಂಗ್ ನಾನು 6:37 ಹಂಗೆ ಎದ್ದೇಳ್ತೆ ಫ್ರೆಂಡ್ಸ್. ಸ್ವಲ್ಪ ಲೇಟ್ ಆಯಿತು. ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರು ಕುಡಿಯೋಣ, ಬಿಸಿನೀರು ಕುಡಿದ್ರೆ ಥ್ರೋಟ್ ಎಲ್ಲ ಸ್ವಲ್ಪ ಪೇಯ್ನ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ. ಇದು ನನ್ನ ಡೈಲಿ ರೊಟೀನ್ ಸಹನು. ಬಿಸಿನೀರು ಕುಡಿದೇನೆ ನಾನು ಯಾವುದೇ ಕೆಲಸ ಸ್ಟಾರ್ಟ್ ಮಾಡೋದಿಲ್ಲ. ಇವತ್ತು ಬಿಸಿ ನೀರು ಕುಡಿದು ಸ್ವಲ್ಪ ಮಾರ್ನಿಂಗ್ ಹೌಸ್ ಕ್ಲೀನಿಂಗ್ ಬಿಟ್ಟರೆ ನಾನು ಏನು ಕೆಲಸನೂ ಮಾಡಿಲ್ಲ ಫ್ರೆಂಡ್ಸ್. ಎಲ್ಲನೂ ನಮ್ಮ ಅತ್ತೆನೇ ಮಾಡಿಕೊಂಡ್ರು. ನನಗೇನಾದರೂ ಹುಷಾರಿಲ್ಲ ಅಂದರೆ, ಇಲ್ಲ ಪೀರಿಯಡ್ಸ್ ಟೈಮಲ್ಲಿ ನಮ್ಮ ಅತ್ತೆ ನಮ್ಮ ಅಮ್ಮನಿಗಿಂತ ಹೆಚ್ಚಾಗಿ ನನ್ನ ನೋಡ್ಕೊತಾರೆ. ನನಗೆ ಫೀವರ್ ಇಲ್ಲ ಪೀರಿಯಡ್ಸ್ ಟೈಮಲ್ಲಿ ಪೇಯ್ನ್ ಜಾಸ್ತಿ ಇದ್ದಾಗ ಇಡೀ ದಿನ ಕೆಲಸಗಳನ್ನೆಲ್ಲ ಅವರೇ ಮಾಡ್ಕೊತಾರೆ. ನನ್ನನ್ನು ಮಲ್ಕೋ ಹೋಗು, ರೆಸ್ಟ್ ತಗೋ ಹೋಗು ಅಂತ ಹೇಳಿಬಿಟ್ಟು. ನನಗೆ ಹೆಲ್ತ್ ಅಪ್ಸೆಟ್ ಆದಾಗ ನಮ್ಮಮ್ಮ ಇರಬೇಕಾಗಿತ್ತು, ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನೋ ಫೀಲ್ ಸಹನೂ ಬರಲ್ಲ. ಅಷ್ಟು ಚೆನ್ನಾಗಿ ನಮ್ಮ ಅತ್ತೆನೇ ಕೇರ್ ತಗೊತಾರೆ. ಬಿಸಿನೀರು ಕುಡಿದ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡಿದೆ. ಸೋಫಾ ಕವರ್ಸು, ಬೆಡ್ ಮೇಲೆ ಇರುವ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಿ ಹೊಸದು ಅಂದರೆ ಒಗ್ದಿರೋದನ್ನು ಹಾಕಿದೆ. ನಂತರ ಮನೆಯೆಲ್ಲ ಡಸ್ಟಿಂಗ್ ಮಾಡಿಬಿಟ್ಟು ಕಸನೆಲ್ಲ ಗುಡಿಸಿದೆ. ಅಷ್ಟರಲ್ಲಿ ಅತ್ತೆ ಬಂದು ಟಿಫನ್ ರೆಡಿ ಇದೆ, ನೀನು ಟಿಫನ್ ತಿಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡೋಗು, ನಾನು ಮನೆಯೆಲ್ಲ ಉಜ್ಜಿಬಿಟ್ಟು ರಂಗೋಲಿ ಬಿಡಿಸಿ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು. ತೆಗೆದಿರುವಂತಹ ಸೋಫಾ ಕವರ್ಸ್ ಮತ್ತು ಬೆಡ್ಶೀಟ್ಸ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಬಂದೆ. ಫ್ರೆಶ್ ಆಗಿಬಿಟ್ಟು ಚಿತ್ರಾನ್ನ ಮಾಡಿದ್ರು, ಚಿತ್ರಾನ್ನ ತಿನ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ. ಮಧ್ಯಾಹ್ನ ಅಷ್ಟರಲ್ಲಿ ಅತ್ತೆ ಒಬ್ಬಟ್ಟು ರಸ ಅನ್ನನೆಲ್ಲ ಪ್ರಿಪೇರ್ ಮಾಡಿಬಿಟ್ಟು 1:30 ಹಂಗೆ ಎಬ್ಬಿಸಿದ್ರು. ನಾನು ಸ್ವೀಟ್ ತಿನ್ನಲ್ಲ ಫ್ರೆಂಡ್ಸ್, ಒಬ್ಬಟ್ಟು ಸಹನೂ ತಿನ್ನಲ್ಲ. ಸೊ ಅನ್ನಕ್ಕೆ ಸ್ವಲ್ಪ ರಸನ ಹಾಕ್ಕೊಂಬಿಟ್ಟು ಬಿಸಿ ಅನ್ನನ ಮಧ್ಯಾಹ್ನ ತಿಂದು ಹಂಗೆ ಶಿವಾಂಶಿಗೆ ಸಹನೂ ಮಧ್ಯಾಹ್ನ ಊಟ ಮಾಡಿಸಿದೆ. ಅವನದು ಊಟ ಮುಗಿದ ನಂತರ ನಾನು ಮತ್ತೆ ಟ್ಯಾಬ್ಲೆಟನ್ನು ತಗೊಂಡು ಮಲ್ಕೊಂಬಿಟ್ಟು 4:15 ಹಂಗೆ ಎದ್ದೇಳಿದೆ. ಹಾಗೆಯೇ ಅವ್ರಿಗೆ ಟೀ ಎಲ್ಲ ಮಾಡಿಕೊಟ್ಟೆ. ಶಿವಾಂಶ್ ಮನೆಯಲ್ಲೇ ಇರೋದ್ರಿಂದ ಮನೆಯಲ್ಲೆಲ್ಲ ತುಂಬ ಡರ್ಟ್ ಮಾಡಿ ಇಟ್ಟಿದ್ದ, ಮನೆಯನ್ನೆಲ್ಲ ಗುಡಿಸಿದೆ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಹೆಂಗೋ ಕೇಕ್ ತಂದಿದ್ರಲ್ಲ, ಟೆರಸ್ ಮೇಲೆ ಹೋಗಿ ಕೇಕ್ ಕಟ್ ಮಾಡಿ ಅವ್ರನ್ನ ಖುಷಿ ಪಡಿಸಿದ್ವಿ. ಮಕ್ಕಳಿಗೆ ಅದೇನೋ ಖುಷಿ ಅಲ್ಲ ಫ್ರೆಂಡ್ಸ್, ಕೇಕ್ ಕಟ್ ಮಾಡೋದು, ಪಟಾಕಿ ಹೊಡೆಯೋದು, ಈ ಥರ ಎಲ್ಲ ಅವ್ರಿಗೆ ಇಷ್ಟ. ಸೊ ನಮಗಿಷ್ಟ ಇಲ್ಲದೆ ಇದ್ದರೂ, ಇಂಟ್ರೆಸ್ಟ್ ಇಲ್ಲದೆ ಇದ್ದರೂ ಅವ್ರಿಗಾಗಿ ನಾವು ಮಾಡಬೇಕಾಗತ್ತೆ.
ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು ಟೆರೆಸ್ ಮೇಲೇ ತಿಂದು ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಆಮೇಲೆ ಎಲ್ಲರೂ ಕೆಳಗಡೆ ಬಂದ್ವಿ. ನಂತರ ಶಿವಾಂಶ್ ಕೆಳಗಡೆ ಅಜ್ಜಿಯವ್ರಿಗೆಲ್ಲ ಕೇಕ್ ಕೊಟ್ಬಿಟ್ಟು ಬಂದ. ಇಷ್ಟೇ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇಂತಹ ಮತ್ತಷ್ಟು ಬ್ಯೂಟಿಫುಲ್ ವ್ಲಾಗ್ಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಪ್ಲೀಸ್ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ. ಬೆಲ್ಲೈಕಾನನ್ನು ಕ್ಲಿಕ್ ಮಾಡೋದ್ರಿಂದ ಇಡೋ ಪ್ರತಿ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಈ ವರ್ಷದಿಂದ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊತೀನಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ. ಹ್ಯಾಪಿನಾ? ಹ್ಯಾಪಿ ನ್ಯೂ ಇಯರ್.